ದರ್ಶನ ತೋರಿ ತಾನಿಂದೆ ತೆರೆಯೋದಾಗಿಲನು ತೆರೆಯೋದಾಗಿಲನು. ಸರ್ ಫೈನ್ ಸರ್. ನಾನು ಗಿಚ್ಚಿಗಿಲಿ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಲೈವ್. ಆಲ್ಮೋಸ್ಟ್ ಚೆನ್ನಾಗಿದೆ. ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ. ಪ್ರಗತಿ ಟಿವಿಯವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾವು ಜಿ ಕನ್ನಡದಲ್ಲಿ ನೋಡ್ತಾ ಇದ್ವಿ. ಈಗ ಅವ್ರನ್ನ ನಿಜವಾಗೂ ನೋಡೋ ಸೌಭಾಗ್ಯ ನಮ್ಗೆ ಸಿಕ್ತು. Contestant number 2, answers. Bangal Bangari, Bangal Bangari, Bangal Bangari, Bangal Bangari. Chocolate kannalli odudu lagori, Bangal Bangari, Bangal Bangari. ಅಲ್ಲಮ್ಮ ಏನ್ ಹೇಳ್ತಾ ಇದೀಯಾ? ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅಮ್ಮ ಏನ್ ಮಾಡ್ತೀರಿ ಇಲ್ಲಿ? ಸರ್ ನಾನಿಲ್ಲಿ ತೋರಿಸಿ ತಂದಿದ್ದೀನಿ ಸರ್. ಇಲ್ಲಿ ತೆಗೆದು ಉಂಡಿ ತೋಡಿ ಹೋಗಿದ್ದಾಳತ್ತೆ. ಅಲ್ಲಮ್ಮ ಸರ್ ತಂದಿದ್ದೀನಿ ಸರ್. ಏನ್ ತಂದಿದೀಯ ತಾಯಿ? ಸರ್ ತಂದಿದ್ದೀನಿ ಸರ್. ಕೊಡ್ತೀನಿ ಸರ್. ಹೀಗೆ ಸಾರಿಸ್ತಾ ಇರುತ್ತೆ. ಆಡಿಷನ್ ಕೊಡ್ತೀಯಮ್ಮ? ಏನ್ ಕೊಡ್ತೀರಿ ನೀನು? ಏನ್ ಎಲ್ಲ ತೋರ್ತೀನಿ ಸರ್. ನಾ ಹೇಳಿದ್ರೆಲ್ಲ ಮಾಡ್ತೀಯಮ್ಮ? ನಾ ಹೇಳಿದ್ ಮಾಡೋದ್ರೆ ಏನ್ ಬೇಕಾದ್ರೆ ಸರಿ ನಿಂತಿದ್ದಾರೆ. ಒಂದ್ ಕೆಲಸ ನೀ ಏನ್ ಮಾಡ್ತೀರಿ? ತುಳಸಿ ಕಟ್ಟೆ ಪೂಜೆ ಹಾಕಿತ್ತ. ತುಳಸಿ ಕಟ್ಟೆ ಪೂಜೆ ಮಾಡ್ತಿಲ್ಲ ಸರ್. ಅದ್ರ ಬಗ್ಗೆ ಹೇಳ್ಬೇಡ. ಸೂರ್ಯನ್ ಬಾಳ್ ಕೆಡದಾಗ ಕೇಳಿಸ್ತಿದ್ದೆ. ತುಳಸಿ ಕಟ್ಟೆ ಪೂಜೆ ಮಾಡ್ತಿಲ್ಲ ಹೇಳಿ ಮಾಡು ಸರ್. ಪೂಜೆ ಮಾಡಕ್ಕೆ ಪೂಜೆ ಪೂಜೆ ಮಾಡಕ್ಕೆ ದೂದ್ ಕಟ್ಟಿ. ಅದೆಲ್ಲ ದೂದ್ ಕಟ್ಟಿ ತುಳಸಿ ಕಟ್ಟೆ. ಕಟ್ಟೆ 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 ಕಟ್ಟೆ. ನಮ್ಮ ಹೆಣ ಎತ್ತಾಳ ಸಂಜೆ ಸರ್ ತುಳಸಿ ಕಟ್ಟೆ. ತುಳಸಿ ಕಟ್ಟೆ ಇದೆ ಅಂತ ಭಾವಿಸ್ಕೊಳ್ಳಮ್ಮ. ಸರ್ ತುಳಸಿ ಕಟ್ಟೆ ಬೇಕೇ ಬೇಕು ಸರ್. ಬೇಕೇ ಬೇಕು. ಬೇಕೇ ಬೇಕು. ಒಂದು ನಿಮಿಷ ಕರೆಸ್ತೀನಿ. ಹೇಳಿ ಆಂಬುಲೆನ್ಸ್ ಏನು ಮಾಡ್ತಿದ್ಯಲ್ಲ? 10 ರೂಪಾಯಿ ಕೊಡ್ತೀನಿ ಬಾ ಅಂದ್ರು. ಈಗ ತುಳಸಿ ಕಟ್ಟೆ ಹಾಕಬೇಕಂತ ಬಾಯಿಲಿ. ತುಳಸಿ ಕಟ್ಟಿ ಇಷ್ಟಾಗ್ಲ ಇಷ್ಟಾದ್ರೆ ಊರ್ ಬಾಗ್ಲಾಗತ್ತಪ್ಪ. ಇಷ್ಟ ಅದು ಈ ಕುಂದರು ಅಮ್ಮ ಬಾಯಿಲಿ. ಇದು ತುಳಸಿ ಕಟ್ಟೆ ಎಂದು ಭಾವಿಸಿಕೋ. ಇವು ತುಳಸಿ ಎಲೆ. ಮುಚ್ಚ ಮಾಡು. ಸರ್ ತೂವ ಯಾಕೆ? ನಾನು ತುಕಾಲಿ ಅಣ್ಣ. ಸರ್ ಪೂಜೆ ಮಾಡಕ್ಕೆ ತೂವ. ಹೂವ ಹಾ ಅಂದ್ರೆ ಇವ್ರು ನಿಮ್ ಮನೆಯವ್ರ? ತೂವ ತೂದಿನ ಕಡ್ಡಿ. ಹೂವ ಹೂವ ನಿನ್ನ ಕೈಯಲ್ಲಿ ಭಾಷೆಗಳ. ಹಾ ಸರಿ. ಓಕೆ ಸರ್ ಹಾಡಾಡ್ತೀನಿ ಸರ್. ಹಾಗಾಗ್ತೀಯ? ಹಾ ಸರ್. ಕರಿತಾ ಇದ್ದಾರೆ ಅದನ್ನಾದ್ರು. ಹಾ ಓಕೆ ಎಸ್ ಸರ್. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ತೋರಿ ತಾನಿಂದೆ ತೆರೆಯೋದಾಗಿಲನು ತೆರೆಯೋದಾಗಿಲನು. ಇವಳು ನಂಗೆ ತೆರೆಯೋತಿದ್ದಾಳೆ. ತೆರೆದನ್ನ ನೋಡಿ ಹೋಗ್ತೀಯಮ್ಮ. ಬೇಡ ಸರ್ ತೂದಿನ ಕಟ್ಟಿ ಎಲ್ಲಿ ತಿಳಿಸಿ ಸರ್. ಮಾವ ಇವಳು ನನ್ ಪೂಜೆ ಮಾಡ್ತಿದ್ದಾಳಲ್ಲ, ನಾನೇನ್ ದೊಡ್ಡವಳಾಗಿದ್ದೀನ? ಹಸಿರು ಮತ್ತೆ ಏನ್ರಿದು? ಒಂದು ಬಾಯಿ ಸುಟ್ಟಿಲ್ಲ, ಇನ್ನೊಂದು ಪೂರ್ತಿ ಇದೇ ಸುಟ್ಟಿಲ್ಲ. ಮೋಸ್ಟ್ಲಿ ಇದು ನಮ್ಮ ಸಿನಿಮಾ ಇಲ್ಲಿಗೆ ಆಗಲ್ಲ. ನಮ್ ಪ್ರೊಡ್ಯೂಸರು ಮುಂದಿನ ವರ್ಷಕ್ಕೆ ಯಾವ್ದು ಹೊಸ ಸಿನಿಮಾ ಕತೆ ತಗೊಂಡ್ಬರ್ತೀನಿ. ಸೊ ಅಲ್ಲಿ ತನಕ ನಾನು ಸ್ಕಿಟ್ ನಿಮಗೆ ಇಷ್ಟ ಸರ್ ಈಗ ಇವರು ಯಾರು ಪ್ರವೀಣ್ ಅವರ ಕಾಮಿಡಿ ಶೋ ಆಗಿತ್ತು. ಕಾಮಿಡಿ ಶೋ ಹೇಗಿತ್ತು?
ಪ್ರವೀಣ್ ಅವ್ರದ ತುಂಬಾ ಚೆನ್ನಾಗಿ ಮಾಡಿದ್ರು ಸರ್, ಬಹಳ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ಅಷ್ಟು ಎಂಜಾಯ್ಮೆಂಟ್ ಮಾಡಿದ್ರು. ಇನ್ನೂ ಅಷ್ಟು ಆ ಕಾರ್ಯಕ್ರಮ ನೋಡ್ಬೇಕಂತ ನಮಗೆ ಖುಷಿ ಅನಿಸ್ತು. ತುಂಬಾ ಚೆನ್ನಾಗಿ ಎಂ ಜಿ ಬಿಜಿ ಅವ್ರ ಕಾರ್ಯಕ್ರಮ ಇದೆ. ಇವಾಗ ಎರಡನೇ ಸೀರೆಯ ಖಂಡಿತ ನಾವು ವೆಯ್ಟ್ ಮಾಡಿ ನೋಡ್ತೀವಿ ಸರ್ ನಾವು. So, ಯಾರು ಆ ಸಾರಿಯ ಈ ಪ್ರಗತಿ ಟಿವಿ ತುಂಬಾ ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತವೆ, ಜನಗಳಿಗೆ ಮನರಂಜನೆ ಕೊಡ್ತಾ ಇರುತ್ತೆ. ಈ ತರದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಈ ಪ್ರಗತಿ ಕಡೆಯಿಂದ ಆಗ್ಲಿ ಅಂತ ನಾವು ತುಂಬಾ ಆಶಿಸ್ತೀವಿ. Thank you so much, sir. Thank you so much. ಸೊ ಈಗ ನೋಡಿ ನಮ್ಮ ಕರಣ್ ಟೆಕ್ಸ್ಟೈಲ್ಸ್ ಅವರು ಎಲ್ಲ ಒಂದು ಏನು ಇದಕ್ಕ ಒಂದು ಕೋ ಸ್ಪಾನ್ಸರ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಡಿಸ್ಪ್ಲೇ ಆಗ್ತಾ ಇದೆ. ತಗೊಳ್ಳಿ ಮೇಡಮ್. ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಇಷ್ಟೊತ್ತು ಕಾಮಿಡಿ ಶೋ ನೋಡಿದ್ರಿ, ಹೌದು. ಪ್ರವೀಣ್ ಅವರ ಒಂದು ಹೌದು. ತಂಡದಿಂದ, ಕಾಮಿಡಿ ಕಿರಾಡಿಗಳ ತಂಡ. ಹೌದು. ಹೇಗ ಅನಿಸ್ತು ಮೇಡಮ್ ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು. ನಾವು ಜಿ ಕನ್ನಡದಲ್ಲಿ ನೋಡ್ತಾ ಇದ್ವಿ, ಈಗ ಅವ್ರನ್ನ ನಿಜವಾಗೂ ನೋಡೋ ಸೌಭಾಗ್ಯ ನಮ್ಗೆ ಸಿಕ್ತು. ನಮ್ಗೆ ತುಂಬಾ ಖುಷಿನೂ ಆಯ್ತು. ಯಾಕಂದ್ರೆ ನಾವು ಮನೇಲೆ ಟಿವಿಲ್ ಕುತ್ಕೊಂಡು ನೋಡೋದಕ್ಕಿಂತ ಇಂಥ ಪ್ರೋಗ್ರಾಮ್ಗಳು ತುಂಬಾ ನಡೆಸಿದ್ರೆ ನಮ್ಗೂನು ಟೈಮ್ ಪಾಸ್ ಮಾಡಕ್ಕೆ ಮತ್ತೆ ರಿಕ್ರಿಯೇಷನ್ ಅಂತ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ಮತ್ತೆ ಮಕ್ಕಳನ್ನೆಲ್ಲ ಕರೆಸಿ ಅವ್ರನ್ನ ಮಾತಾಡ್ಸಿದ್ರು, ಅದು ಇಷ್ಟ ಆಯ್ತು. ಪರ್ಸನಲ್ ಆಗಿ ಇದು ಮೇಡಮ್ ಹೆಸರು ಹೇಳಿ, ಸುಷ್ಮಾ ಮೇಡಮ್ ಅವರು ಇದನ್ನೆಲ್ಲ, ಶಿಲ್ಪಾ ಮೇಡಮ್ ಅವರು, ಸಾರಿ ಪ್ರಗತಿ ಚಾನಲ್ ಅವ್ರು, ಶಿಲ್ಪಾ ಮೇಡಮ್ ಅವರು ತುಂಬಾ ಪ್ರೋಗ್ರಾಮ್ ನ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ವೆಲ್ಕಮ್ ಮೇಡಮ್. ಮೇಡಮ್ ಖುಷಿ ಆಯ್ತು. ಒಂದು ನಿಮಿಷ ಎಂಜಾಯ್ ಮಾಡಿದ್ದು ಒಂದು ನಿಮಿಷ. ಪ್ರೋಗ್ರಾಮ್ ಅಲ್ಲಿ ನನಗೆ ಕಾಮಿಡಿ ಇದು ಖುಷಿ ಆಯ್ತು. ಒಂದು ಅಗ್ರಿಕಲ್ಚರ್ ಬಗ್ಗೆ ಹೇಳಿದ್ರು, ಅದು ಸರ್ ನಮಸ್ತೆ. ಸರ್ ತಗೊಳ್ಳಿ. ಸರ್ ಕಾಮಿಡಿ ಶೋ ಆಗಿದ್ದು, ಪ್ರವೀಣ್ ಅವರ ಕಾಮಿಡಿ ಶೋ. ಸರ್ ಅಪ್ಪಣ್ಣವರೆಲ್ಲ ಹೇಗ್ ನಡ್ಸ್ಕೊಟ್ರು ಕಾರ್ಯಕ್ರಮ? ತುಂಬಾ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ. ಪ್ರಗತಿ ಟಿವಿಯವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಹೌದು. ಈ ತುಮಕೂರಿನ ಜನತೆಗೆ ಒಂದು ಇದು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಹೌದು. ಎಲ್ಲ ಒಂದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಶಿಲ್ಪಾ ಮೇಡಮ್ ಅವ್ರಿಗೆ ತುಮಕೂರಿನ ಜನತೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಒಂದು ಕೃತಜ್ಞತೆಯ ಹೇಳಕ್ ಬಯಸ್ತೀರಾ? ಹೇಳಕ್ಕೆ ನಾನು ಬಯಸ್ತೀನಿ. ಇದೇ ರೀತಿ ನಮ್ಮ ತುಮಕೂರಲ್ಲಿ ಪ್ರತಿ ವರ್ಷನೂ ಮೇಡಮ್ ಈ ಸಮ್ಮರ್ ಒಂದು ರಜಾ ದಿನಗಳಲ್ಲಿ ಮಕ್ಕಳ ಒಂದು ರಜಾ ದಿನಗಳನ್ನು ಕಳೆಯೋಕ್ಕೋಸ್ಕರ ಕಾರ್ಯಕ್ರಮಗಳು ಬೇಕು. ಶಿಲ್ಪಾ ಮೇಡಮ್ ಅವರು ತುಂಬಾ ಅದ್ಭುತವಾದಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಹೌದು. ಅವ್ರಿಗೆ ಆಯೋಜನೆ ಮಾಡಿದ್ರು. ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ಹಾಸ್ಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳು ನಡೀಲಿ ಅಂತ ಆಶಿಸ್ತೀನಿ. Thank you so much. ಓಕೆ ಮ್ಯಾಮ್ 2200 ಅಂತ ಹೇಳಿದ್ದಾರೆ. ನೀನು ಅಲ್ಲಿ ಕಾಮಿಡಿ ಶೋ ನಡಿಬೇಕಾದ್ರೆ ಪ್ರವೀಣ್ ಸರ್ ಕರೆದಾಗ ಹೋಗಿದ್ದ? ಏನ್ ಅನ್ನಿಸ್ತು? ಚೆನ್ನಾಗಿತ್ತು. ಏನೆಲ್ಲ ಪ್ರಶ್ನೆ ಕೇಳಿದ್ರು? ₹50 ಅಂತ ಮೇಡಮ್ ಅವ್ರು ಗೆಸ್ ಮಾಡಿದ್ರು. ಕೇಳಿಲ್ಲ. ಒಟ್ಟು ಪ್ರವೀಣ್ ಸರ್ ಹತ್ರದಿಂದ ನೋಡಿದ್ಯಾ? ಖುಷಿ ಆಯ್ತಾ? ಮೇಡಮ್ ಎಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ಹೇಗ ಅನಿಸ್ತಾ ಇದೆ ಕಾರ್ಯಕ್ರಮ? ಸೂಪರ್ ಇದೆ. ನೆನ್ನೆನೂ ನಾವು ಬಂದಿದ್ವಿ, ನೆನ್ನೆನೂ ಚೆನ್ನಾಗಿತ್ತು. ನೆನ್ನೆ ಎಲ್ಲ ಜಾದು ಎಲ್ಲ ಇತ್ತು, ಚೆನ್ನಾಗಿತ್ತು. ತುಮಕೂರಿಂದ ಹಾಗೆ ಕಾಮಿಡಿ ಕಿಲಾಡಿಗಳು ಪ್ರವೀಣ್, ಅಪ್ಪಣ್ಣ, ಹಾಗೆ ಗಿಚ್ಚಿ ಗಿಲಿ ಸುಷ್ಮಾ ಮತ್ತೆ ಶಿವ ಅವರೆಲ್ಲ ಬಂದಿದ್ರು. ಹೇಗ್ ನಡ್ಸ್ಕೊಟ್ರು ಕಾರ್ಯಕ್ರಮ? ಸರ್ ಫೈನ್ ಸರ್. ನಾನು ಗಿಚ್ಚಿಗಿಲಿ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಲೈವ್. ಆಲ್ಮೋಸ್ಟ್ ಚೆನ್ನಾಗಿದೆ. ಇವತ್ತು ಹತ್ರದಿಂದ ನೋಡಿದ್ವಲ್ಲ, ಖುಷಿ ಆಯ್ತು. ಖುಷಿ ಆಯ್ತು ಸರ್. ಅಂದ್ರೆ ನಮ್ಮ ಪ್ರಗತಿ ಚಾನಲ್ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಇಂಥ ಇವೆಂಟ್ಸ್ ಇನ್ನ ಹೆಚ್ಚೆಚ್ಚು ಮಾಡ್ಬೇಕು, ಜನಕ್ಕೆ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ರಗತಿ ಟಿವಿ ಚಾನೆಲ್? ಓಕೆ, ಥ್ಯಾಂಕ್ ಯು ಸರ್. ಟಿವಿಲಿ ಒಂದ್ಸಲಿ ಬಂದು